ಇನ್ನು ಏನು ಅಂತ ಹೇಳಿದ್ರೆ ಮಹಿಳೆ ಅಂದ್ರೆ ಒಂದು ಶಕ್ತಿ, ಹೆಣ್ಣು ಅಂದ್ರೆ ಒಂದು ಶಕ್ತಿ ಸ್ವರೂಪಳು ಅಂತ ಹೇಳ್ತಾರೆ. ಕ್ಷಮಯ ಧರಿತ್ರಿನೂ ಕೂಡ ಆಗಿರ್ತಾಳೆ. ಆಕೆ ಚಾಮುಂಡಿ ಅವತಾರ ತಗೊಂಡ್ರೆ ಯಾವ ರೀತಿ ಆಗುತ್ತೆ, ಸೊ ಪುರಾಣಗಳಲ್ಲಿ ನಾವು ಅದನ್ನ ಉದಾಹರಣೆಯಾಗಿ ತಗೊಂಡ್ರು ಕೂಡ ಅದು ತಪ್ಪಾಗ್ಲಾರ್ದು. ಸೊ ನಿಮ್ಮ ಪ್ರಕಾರವಾಗಿ ಅಂದ್ರೆ ಇಷ್ಟೊಂದು ಚಿಂತನೆಗಳನ್ನ ಮಾಡಿದ್ದೀರಾ, ಮಹಿಳೆ ಅಂದ್ರೆ ಅಥವಾ ಹೆಣ್ಣು ಅಂದ್ರೆ ಏನು ನಿಮ್ಮ ಪ್ರಕಾರ? ಅವಳು ಶಕ್ತಿ. ಕಾರ್ಯೇಶು ದಾಸಿ ಭೋಜ್ಯೇಶು ಮಾತಾ ಕ್ಷಮಯಾ ಧರಿತ್ರಿ ಶಯನೇಶು ರಂಭ ಸಲಹೇಶು ಮಂತ್ರಿ ರೂಪೇಶು ಲಕ್ಷ್ಮಿ. ಸೊ ಅವಳಿಗೆ ಎಲ್ಲ ರೀತಿಯ ಆ ರೀತಿ ಕ್ರೆಡಿಟ್ಸ್ನ ಕೊಟ್ಬಿಟ್ಟಿದ್ದಾರೆ. ನಾವು ಭಾರತ ಮಾತೆಯನ್ನು ಮಾತೆ ಅಂತಾನೆ ಕರೆಯೋದು, ಯಾಕಂದ್ರೆ ಅವಳು ಅಷ್ಟು ಕ್ಷಮಯಾ ಧರಿತ್ರಿ ಆಗಿದ್ದಾಳೆ. ನಾವೆಲ್ಲ ತುಳಿದ್ರು, ನಾವೇನೇ ತಪ್ಪು ಕೆಲಸ ಮಾಡಿದ್ರು ಅವಳು ಕ್ಷಮಿಸ್ತಾ ಹೋಗ್ತಾಳೆ. ಪುರಾಣಗಳಲ್ಲಿ ಉಲ್ಲೇಖಿತವಾದ ಒಂದು ಕಥೆಯನ್ನು ನೋಡ್ತಾ ಹೋದ್ರೆ, ಹೇಗೆ ಶಿವ ಅರ್ಧನಾರೀಶ್ವರ ಆದ, ಶಕ್ತಿ ಇಲ್ಲದೆ ಅವನು ಹೇಗೆ, ಇವಾಗ ನನ್ನ ಸ್ಥೂಲ ಶರೀರದಲ್ಲಿ ಪ್ರತಿಯೊಬ್ಬ ಗಂಡಸಾಗಿರ್ಲಿ ಹೆಂಗಸಾಗಿರ್ಲಿ ಎಲ್ರಿಗೂ ಒಂದು ಶಕ್ತಿ ಅನ್ನೋದು ಬೇಕು. ಸೊ ಇಬ್ರಲ್ಲೂ ಎರಡು ಪ್ರವೃತ್ತಿ ತತ್ವಗಳನ್ನು ಒಳಗೊಂಡಿರುತ್ತೆ. ಅದು ಪ್ರಕೃತಿ ಆಗಿರ್ಬೋದು, ಪುರುಷ ಆಗಿರ್ಬಹುದು. ಪುರುಷರಲ್ಲೂ ಕೂಡ ಫೆಮಿನೈನ್ ಕ್ವಾಲಿಟೀಸ್ ಇರುತ್ತೆ. ಅಂದ್ರೆ ಆ ನಮ್ರತೆ ಮತ್ತೆ ಮಮತೆ, ಕರುಣೆ ಅದೆಲ್ಲ. ಆಮೇಲೆ ಅದು ಶಕ್ತಿ, ಊರ್ಜಾ ಶಕ್ತಿ ಅಂತ ಕರಿತೀವಿ. ಇವಾಗ ಸುಮ್ಮನೆ ದೇಹ ಇದ್ಬಿಟ್ಟು ನಾನು ಹುಡುಗ ಅಂತ ಅವನಿಗೆ ಯುದ್ಧ ಮಾಡಕ್ಕೆ ಗೊತ್ತಿಲ್ಲ ಅಂತಂದ್ರೆ, ಶಕ್ತಿ ಇಲ್ಲ ಅಂತಂದ್ರೆ ಇಟ್ ವೋಂಟ್ ವರ್ಕ್. ಅದಕ್ಕೆ ಭಗವದ್ಗೀತೆ ನಡಿಬೇಕಾದ್ರೂ ಅಷ್ಟೇ, ಅಂದ್ರೆ ಭಗವದ್ಗೀತೆ ಹೇಳಕ್ ಮುಂಚೆ ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ ಯುದ್ಧಕ್ಕೆ ಮುಂಚೆ, ನೀನ್ ಕಾಳಿನ ಆರಾಧನೆ ಮಾಡ್ಕೋ, ಕಾಳಿನ ಕರ್ಸ್ಕೋಬೇಕು. ಯು ನೀಡ್ ದಟ್ ಎನರ್ಜಿ. ನಾವು ನಿನಗೆ ದುಡ್ಡು ಬೇಕು ಅಂದಾಗ ಲಕ್ಷ್ಮಿ ಎನರ್ಜಿ ತಗೋತೀರಾ, ವಿದ್ಯೆ ಬೇಕು ಅಂದ್ರೆ ಗಣೇಶ ಮತ್ತೆ ಹಯಗ್ರೀವರ ಎನರ್ಜಿ, ಸರಸ್ವತಿ ತಗೋತೀರಾ. ಸೊ ನೀನು ಯುದ್ಧ ಮಾಡಕ್ ಹೋದಾಗ ನೀನು ಕಾಳಿ ಎನರ್ಜಿ ಬೇಕು. ಮತ್ತೆ ಭೃಗು ಮಹರ್ಷಿಗಳು ನಾನು ಶಿವನ್ನ ತುಂಬಾ ಪೂಜೆ ಮಾಡ್ತೀನಿ ಅಂತ ಆರಾಧನೆ ಮಾಡಕ್ ಹೋದಾಗ ಶಿವ ಹೇಳ್ತಾನೆ, ವಿತೌಟ್ ಶಕ್ತಿ ಐ ಆಮ್ ನಥಿಂಗ್. ಅವಳಿಲ್ದೆ ನಾನೇನು ಅಲ್ಲ ಅಂತಂದಾಗ, ಇಲ್ಲ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ, ನಿನಗೆ ಮಾತ್ರ ಪೂಜೆ ಮಾಡೋದು ಅಂದಾಗ, ಅದಕ್ಕೆ ನಾವೆಲ್ಲರಿಗೂ ಹೇಳ್ತೀವಿ ಕುಟುಂಬ ಸಮೇತರಾಗಿ ಪೂಜೆ ಮಾಡಬೇಕು. ಇವಾಗ ನಾನು ನಿಮ್ಮನ್ನ ಇಷ್ಟಪಡ್ತೀನಿ, ನಿಮ್ಮ ಮಕ್ಕಳನ್ನ ಇಷ್ಟಪಡಲ್ಲ, ನಿಮ್ಮ ತಂದೆನ ಇಷ್ಟಪಡಲ್ಲ ಅಂದ್ರೆ ಆ ಥರ ವರ್ಕ್ ಆಗಲ್ಲ. ಸೊ ಶಿವನ್ನ ಪೂಜೆ ಮಾಡಕ್ ಹೋದಾಗ ಶಕ್ತಿ ಇಲ್ಲದೆ ನಾನೇನು ಅಲ್ಲ ಅಂತ ಶಿವ ತೋರಿಸೋದಕ್ಕೇನೆ ಅರ್ಧನಾರೀಶ್ವರನ ಸ್ವರೂಪದಲ್ಲಿ ಒಂದು ಅವತಾರವನ್ನ ತೋರಿಸ್ಕೊಟ್ರು. ಅಂದ್ರೆ ಅವ್ರಿಗೆ ದರ್ಶನವನ್ನ ಕೊಟ್ರು ಆಗ ಆ ಸ್ವರೂಪದಲ್ಲಿ. ಸೊ ಅರ್ಧನಾರೀಶ್ವರ ಪ್ರತಿಯೊಬ್ಬರಲ್ಲೂ ನಾವೆಲ್ಲ ಅರ್ಧನಾರೀಶ್ವರನೇ. ನಮ್ಮಲ್ಲಿ ಶಿವಾನೂ ಇದ್ದಾಳೆ, ಶಕ್ತಿನೂ ಇದ್ದಾರೆ. ಸೊ ನಾರಾಯಣನೂ ಇದ್ದಾನೆ, ಲಕ್ಷ್ಮಿನೂ ಇದ್ದಾಳೆ. ಸೊ ಅದೆರಡೂ ಇರಬೇಕು. ಸೊ ನಾವು ಜಗತ್ತಿನ ಮಾಯೆಯಲ್ಲೂ ಇದೀವಿ, ಬಟ್ ಸ್ಥೂಲ ಶರೀರದಲ್ಲೂ ಇದೀವಿ. ಸೊ ಆ ಎರಡೂ ವರ್ಕ್ ಆಗ್ತಾನೆ ಇರುತ್ತೆ. ಸೊ ನಮ್ಮ ಶರೀರದಲ್ಲೂ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರ ಇದೆ. ಹಾಗಾಗಿ ಎಲ್ಲಾ ಮನುಷ್ಯರಲ್ಲೂ ಶಕ್ತಿ ಅನ್ನೋದು ಬೇಕೇ ಬೇಕು. ಸೊ ಮಹಿಳೆ ಇಲ್ದೆ ನಾನು ಇರ್ತೀನಿ ಅಂತ ಅವ್ರು ಏನ್ ಮಾಡ್ತಾರೆ, ದೇಹವನ್ನ ಐಡೆಂಟಿಫೈ ಮಾಡಿ ನೀನ್ ಮಹಿಳೆ, ನೀನ್ ಪುರುಷ ಅಂತಾರ. ಅದಲ್ಲ. ಇದನ್ನ ಮೀರಿ ಸ್ವಲ್ಪ ಮೇಲ್ಗಡೆ ಹೈಯರ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ಬೇಕು ಮನುಷ್ಯ. ಸೊ ನನ್ನ ಮೀರಿದ ಒಂದು ಶಕ್ತಿ ಇದೆ, ಆ ಶಕ್ತಿಯಲ್ಲಿ ಪ್ರಕೃತಿ ಮತ್ತೆ ಪುರುಷ ಇಬ್ರು ಇದ್ದಾರೆ, ಎರಡೂ ತತ್ವಗಳು ನನ್ನಲ್ಲಿ ಬೇಕು. ಸೊ ಹಾಗಾಗಿ ಮಹಿಳಾ ಶಕ್ತಿ ಬೇಕೇ ಬೇಕಾಗತ್ತೆ ಎಲ್ರಿಗೂ.